ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟಿ ಫೈನಲ್ ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದಾನೆ ಫ್ರೆಂಡ್ಸ್. ಈಗ ತಾನೇ ಬಿಟ್ಟಿದ್ದಾನೆ ಜಸ್ಟು. ಸೊ ನಾನು ನಿಮ್ಗೆ ತಿಳಿಸ್ತೀನಿ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಏನೇನು ಬದಲಾವಣೆ, ಯಾವ ಕ್ವಶನ್ ಆನ್ಸರ್ ಚೇಂಜ್ ಆಗಿವೆ ಅಂತ. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ಆಗಿದೆ ನ್ಯೂಸು. ಏನನ್ನೋದು ಲಾಸ್ಟಿಗೆ ಹೇಳ್ತೀನಿ ನೋಡಿ. ಫೈನಲ್ ಕೀ ಆನ್ಸರ್ ಪಾರ್ಟ್ 1, ಇದು ಪೇಪರ್ 1ಗೆ ಪಾರ್ಟ್ 1 ಇದೆ ನೋಡಿ. ಕನ್ನಡದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಉರ್ದುದಲ್ಲಿ ಒಂದು ಡಿಲೀಟ್ ಆಗಿದೆ, ತೆಲುಗುದಲ್ಲಿ ಒಂದು 3 ಅಂತ ಬದಲಾವಣೆ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲ ಅಗೇನ್ ಉರ್ದುದಲ್ಲಿ 2, ಆಮೇಲೆ ಇಲ್ಲೊಂದು ಬದಲಾವಣೆ ಆಗಿದೆ ಇಲ್ಲಿ ತೆಲುಗುದಲ್ಲಿ. ಆಮೇಲೆ ಮತ್ತೆ ಇಲ್ಲಿ 30ನೇ ಕ್ವಶನ್ ನೋಡಿ, ಕನ್ನಡದಲ್ಲಿ ಪೇಪರ್ 1ಗೆ ಸಂಬಂಧಿಸಿದಂತೆ ಪೇಪರ್ 1 ಕನ್ನಡದಲ್ಲಿ 1 or 2 ಅಂತ ಇದೆ. ಇದರಿಂದ ಪಾಸಿಟಿವ್ ಯೂಸ್ ಜಾಸ್ತಿ ಫ್ರೆಂಡ್ಸ್. ಈಗ ಕ್ವಶನ್ ಡಿಲೀಟ್ ಮಾಡಿದಂದ್ರೆ ಲಾಸ್ ಆಗ್ತಿತ್ತು, ಅಥವಾ ಕ್ವಶನ್ಗೆ ಆನ್ಸರು ಒಂದು ಅಥವಾ ಒಂದರ ಬದಲಾಗಿ 2 ಅಂತ ಕೊಟ್ಟಿದ್ದ ತಿಳ್ಕೊರಿ, ಆ ಒಂದು 2 ಆಗಿಬಿಡ್ತಿತ್ತು ಅದು ಆನ್ಸರು. ಸೊ ಅಲ್ಲಿ ಸಮಸ್ಯೆ ಆಗ್ತಿತ್ತು. 1 ಅಥವಾ 2 ಅಂತ ಕೊಟ್ಟಿದ್ದಾನೆ. ಸೊ ಇಬ್ಬರು ಇಲ್ಲಿ ಪಾಸ್ ಆಗೋ ಚಾನ್ಸಸ್ ಇದೆ. ಆಮೇಲೆ ನೆಕ್ಸ್ಟ್ ನೋಡಿ, ಪಾರ್ಟ್ 2 ಸಂಬಂಧಿಸಿದಂತೆ ನೋಡಿ, ಇಲ್ಲಿ ಪಾರ್ಟ್ 2 ಕನ್ನಡದಲ್ಲಿ 4 ಅಂತ ಇದೆ, ಇದೊಂದು ಚೇಂಜ್ ಆಗಿದೆ. ಮತ್ತು ಯಾವುದೇ ಬದಲಾವಣೆ ಇಲ್ಲಿ ಇಲ್ಲ. ಇಲ್ಲಿ 4 ಅಂತ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂದಿಯಲ್ಲಿ 4 ಅಂತ ಬದಲಾವಣೆ ಆಗಿದೆ. ಇನ್ನು ಇಲ್ಲಿ ನೋಡಿ, ನೋಡೋಣ ಏನೇನು ಬದಲಾವಣೆ ಆಗಿದೆ ಅಂತೇಳಿ. ಇಲ್ಲಿನೂ ಕೂಡ ಇದು ಯಾವುದಕ್ಕೆ ಅಂತಂದರೆ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್, ಅಂದರೆ ಸೈಕಾಲಜಿಯಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣ್ತಾ ಇಲ್ಲ ಪೇಪರ್ 1ಗೆ ಸಂಬಂಧಿಸಿದಂತೆ. ಇದಾದ ನಂತರ ಪೇಪರ್ 2 ಹೇಳ್ತೀನಿ. ಚಾನಲ್ಗೆ ಹೊಸಬರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಆ್ಯಂಡ್ ಸೋಷಿಯಲ್ ಸೈನ್ಸ್ ಯೂಶ್ವಲಿ ಇಂಪೇರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿರಿ, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲಿನೂ ಕೂಡ ಯಾವುದೇ ಒಂದು ಬದಲಾವಣೆ ತೋರಿಸಿಲ್ಲ, ಯಾವುದೇ ಬದಲಾವಣೆ ಇಲ್ಲ ಫ್ರೆಂಡ್ಸ್ ಇಲ್ಲಿನೂ ಕೂಡ. ಸೊ ಇಲ್ಲಿನ ಯಾವುದೇ ಬದಲಾವಣೆ ಇಲ್ಲ. ನೆಕ್ಸ್ಟ್ ಪೇಪರ್ 2 ನೋಡೋಣ ಫ್ರೆಂಡ್ಸ್. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ನೋಡೋಣ ಮೊದಲಿಗೆ. ಪೇಪರ್ 2 ಪಾರ್ಟ್ 1 ನೋಡಿ, ಕನ್ನಡ ಇಂಗ್ಲೀಷ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಇಂಗ್ಲೀಷ್ಗೆ ಒಂದು ಬದಲಾವಣೆ ಆಗಿದೆ, 3 ಅಂತ ಆಗಿದೆ. ಆಮೇಲೆ ಇಲ್ಲೊಂದು ಕೂಡ ಮರಾಠಿಯಲ್ಲಿ ಕೂಡ ಒಂದು ಬದಲಾವಣೆ ಆಗಿದೆ, 3 ಅಂತ ಆಗಿದೆ. ನೆಕ್ಸ್ಟ್ ನೋಡೋಣ ಪೇಪರ್ 2 ಪಾರ್ಟ್ 2ಗೆ ಸಂಬಂಧಿಸಿದಂತೆ. ಪಾರ್ಟ್ 2 ಅಲ್ಲಿ ಒಂದು ಗುಡ್ ನ್ಯೂಸ್ ಇದೆ, 2 or 3 ಇದೆ. 54ನೇ ಕ್ವಶನ್ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ನೋಡಿ. ಇಂಗ್ಲೀಷ್ಗೆ ಸಂಬಂಧಿಸಿದಂತೆ 2 or 3 ಅಂತ ಆಗಿದೆ. ಇದೊಂದು ಲಾಭ, ನಿಮಗೆ ಹೆಲ್ಪ್ ಆಗುತ್ತೆ, ಒಂದು ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಇನ್ನು ಉರ್ದು ನೋಡಿ, ಉರ್ದುಗೆ ಸಂಬಂಧಿಸಿದಂತೆ ಇಲ್ಲೊಂದು ಬದಲಾವಣೆ ಆಗಿದೆ. ಆಮೇಲೆ ಇಲ್ಲಿ 58ನೇ ಕ್ವಶನು 59ನೇ ಕ್ವಶನ್ ಕೂಡ ಬದಲಾವಣೆ ಆಗಿದೆ. ಇಲ್ಲೊಂದು ಗುಡ್ ನ್ಯೂಸ್ ಇದೆ ಫ್ರೆಂಡ್ಸ್, ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಬಂದಂಗೆ ಆಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ನೋಡಿ, ಸೈಕಾಲಜಿಗೆ ಸಂಬಂಧಿಸಿದಂತೆ ನೋಡಿ. ಸೈಕಾಲಜಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಇಲ್ಲಿ ಆಗಿಲ್ಲ ಅಂತ ಹೇಳ್ಬೋದು. ಯಾವುದೇ ಕ್ವಶನ್ ಆನ್ಸರ್ಸ್ ಚೇಂಜ್ ಆಗಿಲ್ಲ ಇಲ್ಲಿ. ಇನ್ನು ಸೋಷಿಯಲ್ ಸೈನ್ಸ್ಗೆ ನೋಡಿ, ಸೋಷಿಯಲ್ ಸೈನ್ಸಲ್ಲಿ ನೋಡೋಣ ಯಾವುದು ಬದಲಾವಣೆ ಆಗಿದೆ ಅಥವಾ ಇಲ್ಲ ಅಂತ. ಇಲ್ಲಿ ಬದಲಾವಣೆ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು 98ನೇ ಕ್ವಶನು 1 or 2 ಅಂತ ಇದೆ. ಸೊ ಇಬ್ಬರಿಗೂ ಕೂಡ ಇಲ್ಲಿ ಮಾರ್ಕ್ಸು ಸಿಗುತ್ತೆ. ಇನ್ನು ಅದಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಬದಲಾವಣೆ ಆಗಿದೆ, 138ಕ್ಕೆ 1 or 3 ಅಂತ ಇದೆ. ಸೊ ಇಲ್ಲಿನೂ ಕೂಡ ನಿಮಗೆ ಮಾರ್ಕ್ಸು ಸಿಗುತ್ತೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಇಲ್ಲಿ ಬದಲಾವಣೆಗಳು ಬಹಳ ಆಗಿವೆ, ಸುಮಾರು 3ರಿಂದ 4 ಪ್ರಶ್ನೆಗಳು ಬದಲಾವಣೆ ಆಗಿ ಅವು ಪಾಸಿಟಿವಲ್ಲಿ ಇವೆ. 1 or 2 or 3 ಅಂತ ಕೊಟ್ಟಿರೋದ್ರಿಂದ, ಒಂದು ತೊಗೊಂಡವರು ಪ್ಲಸ್ 2 ಆಪ್ಷನ್ಸ್ ಹಾಕಿದವರು ಇಬ್ಬರಿಗೂ ಮಾರ್ಕ್ಸ್ ಸಿಗುತ್ತೆ. ಅದೊಂದು ಪಾಸಿಟಿವ್ ಆಗಿದೆ. ನಾನು ಹೇಳಿದ್ದೆ ನಿಮಗೆ ಇವತ್ತು 2 ದಿನದಲ್ಲಿ ಬಿಡ್ತಾರೆ ಅಂತೇಳಿ, ಒಂದೇ ದಿನದಲ್ಲಿ ಬಿಟ್ಟಿದ್ದಾರೆ ಕೀ ಆನ್ಸರ್, ಫೈನಲ್ ಕೀ ಆನ್ಸರ್ಸ್ಗಳು. ಇನ್ನು ಮುಂದಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನು ಫೈನಲ್ ಎಲ್ಲ ಅಭ್ಯರ್ಥಿಗಳ ರಿಸಲ್ಟು ಪ್ಲಸ್ಸು ಒಂದು ಸರ್ಟಿಫಿಕೇಟ್ ಡೌನ್ಲೋಡು ಯಾವ ರೀತಿ ಮಾಡಬೇಕು ಏನು ಅಂತ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್, ಪಾಸಿಟಿವ್ ಆಗಿದೆ ನೋಡಿ ಈ ಒಂದು ಫೈನಲ್ ರಿಸಲ್ಟ್ ಅಂತ ಹೇಳ್ತಾ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್.